ಯವ್ವ ಆರಾಮದ್ಯಾವಿ? ಅಪ್ಪ ಬರ್ಲಿಲ್ಲ? ಬರ್ತಾರ, ಇಲ್ಲೇ ಹೊರಗೆ ನಿಂತಾರ. ಯಾವ್ದ ಫೋನ್ ಬಂದೈತೆ ಮಾತಾಡಕತ್ತಾರ. ಆರಾಮದಿರಿ ಬೀಗ್ರೆ? ಆರಾಮದಿರಿ? ಆರಾಮದೇರಿ ನೋಡ್ರಿ. ನೀವು ಆರಾಮದಿರಲ್ರಿ? ಹಾ ಆರಾಮ್ರಿ. ಅಲ್ಲ ದನಿ ಕೇಳಿದ್ರೆ ಅತ್ಕೆಮ್ಮನ ಅಣ್ಣ ಅವ್ವ ಬಂದಂಗೈತಿ. ಅಲ್ಲ ನಮ್ಮ ಅತ್ಕೆಮ್ಮಗೆ ಬುದ್ಧಿ ಬೇಡ. ನಮ್ಮ ಮನೆ ಕನೆ ನೋಡೋ ಕಾರ್ಯಕ್ರಮ ಆಗ್ತಿರೋದು. ನನ್ನ ನೋಡಕ್ ಬರೋರು ಬಂದ್ರೆ ಸಾಕು. ಇವ್ರನ್ನೆಲ್ಲ ಊರಿಂದ ಕರ್ಸೋ ಕೆಲಸ ಏನಿತ್ತು? ಹಾಳಾದ್ದು ಹೋಗದೆ ನೀನು ಹೋಗ್ಯಾನ ಮೊನ್ನೆ. ಈಗ ಮತ್ತೆ ಅಲ್ಲಿ ಕರ್ಸ್ಯಾರ ಅವ್ನು. ಹಾಳಾದತ್ತ ನಮ್ಮ ಅಣ್ಣ ಒಬ್ಬ ಅದೇನಂತ ಈಕಿನ ತಂದು ಕಟ್ಕೊಂಡಾನ ಏನತ್ತಾಗ. ಅಲ್ಲ ನಾನು ಅವಾಗೇ ಹೆಣ್ಣು ನೋಡಕ್ಕೆ ಹೋದಾಗ ಈಕಿ ಬೇಡ, ಈ ಪರಿ ಡುಮ್ಮೆದಾಳ, ಒಂದೀಟು ಚಂದಿಲ್ಲಿಕ್ಕಿ ಅಂತ ಹೇಳಿದೆ. ನನ್ನ ಮಾತೇ ಕೇಳಲಿಲ್ಲ ಇವರು. ನನ್ನಂಗೆ ಯಾವ್ದಾರ ತೆಳ್ಳಗಿರೋ ಚಂದಾಗಿರೋದು ನಮ್ಮ ಅಣ್ಣಗೆ ಸಿಕ್ತಿದ್ಲು. ಹೋಗಿ ಹೋಗಿ ಈಕಿನ ತಂದು ಈಕಿ ನಮ್ಮ ಅಣ್ಣ ಕಟ್ಟಿದ್ದಲ್ದ ಈಕಿ ಹೇಳ್ದಂಗೆ ಕುಣಿತಾರ. ಏನ ನನ್ನ ಮದ್ವೆ ವಿಚಾರ ಎಲ್ಲರಿಗೂ ಹೇಳಿ ಒಪ್ಸಾಳಲ್ಲ ಅಂತ ಈಕಿನ ಸುಮ್ಮನಿರೋದಷ್ಟೇ. ಇಲ್ಲಾಂದ್ರೆ ಶಾಂತ ಹೋಗ್ ನಮ್ಮ ತಂಗಿ ಕರ್ಕೊಂಬ. ಅಲ್ಲ ಇನ್ನು ನಾ ಪ್ರೀತಿ ಮಾಡಿದ ಹುಡುಗನು ಬಂದಿಲ್ಲ, ಚಂದ್ರು ಅವ್ರವನು ಬಂದಿಲ್ಲ. ಇವ್ರು ಆಲೆ ಹುಡುಗಿ ಕರ್ಕೊಂಬ ಅಂತಾರಲ್ಲ. ಇವ್ರು ನೋಡಿ ಮತ್ತೊಮ್ಮೆ ನಾನು ಪ್ರೀತಿ ಮಾಡೋ ಹುಡುಗ ನೋಡ್ಬೇಕನ? ಹೋಗಿ ನಿಂದಿರ್ಬೇಕ ಏನ ಸುಮ್ಮನೆ ತಗ. ಹ್ಞೂ ರೀ ಸೌಭಾಗ್ಯ ಬಾ. ಅದಕ್ಕೆಮ್ಮ ಅದು ಅವ್ರಿನ್ನೂ ಬಂದಿಲ್ಲಲ್ಲ, ಈಗಲೇ ಬರಲೇ? ಅಯ್ಯ ಬಂದಾರ, ಆಗಲೇ ಬಂದಾರ. ನೀನು ನೋಡ್ಲಿಲ್ಲನ? ಬಂದು ಕುಂತ್ರೆ ಮತ್ತೆ ನಾವು ಮಾತಾಡ್ಸ್ಕೊಂಡು ನಿಂತಿದ್ವಿ. ಓ ಹೌದಾ, ನಂಗೆ ಅವ್ರ ದನಿನೇ ಕೇಳಿಸ್ಲಿಲ್ಲ. ಬಂದಾರ? ಸರಿ ಅಣ್ಣ ನೋಡ್ಕೋರಪ್ಪ ಒಬ್ರಿಗೊಬ್ರೆ. ಮಸ್ತಾಗಿ ನೋಡಕ್ಕೆ ಏನಾಯ್ತವ, ಇಬ್ರು ಒಬ್ರಿಗೊಬ್ರು ಇಷ್ಟಪಟ್ಟಾರ. ನಂಗೆ ಒಪ್ಪಿಗೆ ಐತಿ ಅಣ್ಣ. ಅಣ್ಣ ಅದು ನಾನು ನಿನಗೂ ಇಷ್ಟ ಐತೆ ಅಂತ ಗೊತ್ತು ನಮಗ. ಮುಂದಿನ ತಿಂಗಳ ಚಲೋ ಮುಹೂರ್ತದಪ್ಪ, ಹಂಗಾರೆ ಲಗ್ನ ಮುಗಿಸ್ಬಿಡಣಂತೆ. ನಾವ ಎಲ್ಲ ಖರ್ಚು ಹಾಕೊಂಡು ಮದುವೆ ಮಾಡ್ಕೋತೀವಿ. ನಿಮ್ಮ ಮಗಳಿಗೆ ಏನಾರ ನೀವು ಹಾಕ್ಬೇಕಂದ್ರೆ ನಿಮ್ಮ ಇಷ್ಟ, ನಾ ಬೇಡ ಅಂತ ಹೇಳಂಗಿಲ್ಲ. ನಿಮ್ಮ ಮಗಳಿಗೆ ಏನು ಕೊಡ್ಬೇಕಂತಂದ್ರೆ ನೀವು ಕೊಟ್ಕೋರಿ, ಆದ್ರೆ ಉಳ್ಕಿದ್ದೆಲ್ಲ ಮದುವೆದೆಲ್ಲ ನಮ್ದು ಜವಾಬ್ದಾರಿ. ನಾ ಹೇಳಿಲ್ಲ ನಮ್ಮಪ್ಪ ನಮ್ಮವ್ವ ನಿನ್ನ ಭಾಳ ಚಲೋ ನೋಡ್ಕೋತಾರ, ನಮ್ಮ ಅಣ್ಣನೂ ಅಷ್ಟೇ ಅಂತೇಳಿ. ಅಣ್ಣ ಅದು ನಾನು ಇಷ್ಟಪಟ್ಟಿದ್ದು ಇವ್ರನ್ನಲ್ಲ. ಏನ್ ಹೇಳಕತ್ತೀವ? ಹೌದಣ್ಣ, ಅದಕ್ಕೆ ನಮಗೆ ಎಲ್ಲ ವಿಚಾರ ಗೊತ್ತಿತ್ತು. ಯಾಕೆ ಹಿಂಗೆ ಮಾಡಿದ್ರು? ಇದಕ್ಕೆ ಮತ್ತೆ ನಾ ಬೈಯೋದು. ಅವ್ರ ಅಣ್ಣಗೆ ನಾನು ಕಟ್ಬೇಕನ್ನೋದು ಅವ್ರ ತಲೆ ಒಳಗ. ಅಲ್ಲ ನನಗೆ ಅವ್ರಿದ್ರೆ ಇಷ್ಟ ಇಲ್ಲ. ಇವ್ರು ನೋಡಿದ್ರೆ ನಂಗೆ ಇಷ್ಟ ಆಗಂಗಿಲ್ಲ. ಅಲ್ಲ ನೀನ್ ನನ್ನ ಪ್ರೀತಿ ಮಾಡಂಗಿಲ್ಲ? ಥೂ ನಿನ್ನ ಯಾರು ಹೇಳಿದ್ ನಿಂಗೆ ಹಂಗ? ನೋಡ್ವಾ ಸೌಭಾಗ್ಯ, ಮನಿ ಕರ್ಸಿ ಹಂಗೆಲ್ಲ ಅವಮಾನ ಮಾಡಬಾರ್ದು. ಸೌಭಾಗ್ಯ ಏನಾತವ ಮಗಳ ನಿನಗ? ನೀ ಇಷ್ಟಪಟ್ಟಲ್ಲ, ನೀ ಹೂ ಅಂದಿದ್ಕಲ್ಲ ನಾ ಮದುವೆ ಮಾಡಕ್ ಒಪ್ಕೊಂಡಿದ್ದೆ. ಈ ಮನಿ ಕರ್ಸಿ ಹಿಂಗ ಅವಮಾನ ಮಾಡೋದು, ಅದು ಹೊರಗೆ ಇಷ್ಟು ಮಂದಿ ನೋಡ್ತಾ ಇದಾರ. ಥೂ ಏನವ ನೀನಂತೇನ? ನೀವು ಏನಾರು ಹೇಳಿದ ತಕ್ಷಣ ನಾವು ಒಪ್ಕೊಂಡ್ಬಿಡ್ಬೇಕನ? ನಾ ಮೊದ್ಲ ಹೇಳಿದ್ದೆ ನಂಗೆ ಇಷ್ಟ ಇಲ್ಲ ಅಂತೇಳಿ. ಇಷ್ಟಕ್ಕೂ ನಾ ಇವನಂದ್ರೆ ನಂಗೆ ಇಷ್ಟ ಅಂತ ನಿಂಗೆ ಯಾರು ಹೇಳಿದ್ದ? ನನಗೆ ಶಾಂತನ ಹೇಳಿದ್ದೆ. ಶಬಾಷ್ ಅತ್ಕೆಮ್ಮ ಶಬಾಷ್. ನಿಮ್ಮ ಅಣ್ಣಗ ನನ್ನ ಕಟ್ಟಬೇಕನ್ನೋ ಕಾರಣಕ್ಕೆ ನಮ್ಮವನಾದ್ರಿಗೆ ಇಷ್ಟು ದೊಡ್ಡ ಸುಳ್ಳು ಹೇಳಿದ್ರೆ? ಸೌಭಾಗ್ಯ ಸುಳ್ಳು ಹೇಳ ಅಭ್ಯಾಸ ನನಗಿಲ್ಲ. ನಾನು ನಿನ್ ಕೇಳಿನಿ ಹಂಗು ಹಿಂಗು. ಏನ ನಮ್ಮಪ್ಪ ನಮ್ಮವ್ವ ನಮ್ಮ ಅಣ್ಣ ಇವರೆಲ್ಲ ನಿನ್ ಚಲೋ ನೋಡ್ಕೋತಾರ, ನಿನ್ ಮೂನ್ಸ್ ಬುದ್ಧಿ ಬಿಡು ಅಂತ ಅಂದಾಗು ನೀವು ಹೂನ ಅಂದಿ. ವಾಪಸ್ ದೂರ ಬಾರ, ನನಗೆ ಎಲ್ಲೂ ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ಲ, ನನಗೆ ಇಲ್ಲೇ ಮದುವೆ ಆಗಿದ್ದು ಒಳ್ಳೇದಾತು, ನಮ್ಮಲ್ಲೇ ಅಂತ ನೀನು ಅಂದಿ. ಅದು ಅಲ್ಲದೆ ನಮ್ಮ ಅಣ್ಣನ ಬಂದ ನೀನು ಅವ್ನ ಇಷ್ಟಪಡಾತಿ, ಅವ ನಿನ್ನ ಇಷ್ಟಪಡಾತನ ಅಂತ ಹೇಳಿದ್ದಕ್ಕೆ ನಾನು ಅದನ್ನ ಖಚಿತ ಮಾಡ್ಕೊಂಡ ನಾನು ಅದನ್ನ ಇವ್ರ ಮುಂದೆ ಹೇಳಿದ್ದೆ. ಅವತ್ತು ನಮ್ಮ ಅಣ್ಣ ಊರಿಗೆ ಹೋಗ್ಬಿಟ್ಲೆ ಓಡಿ ಬರ್ಲಿಲ್ಲ, ನೀನು ಹೋದ್ರಾ ಅಂತೇಳಿ ಎದಕ್ ಬಂದಂಗಾರ? ಅವ್ರು ಕಣ್ಮುಂದ್ ಕಾಣ್ಲಿಲ್ಲ ಅಂತ ಬೇಜಾರಾಗಿನೇ ಅಲ್ಲ ನೀ ಬಂದಿದ್ದೆ? ಅಯ್ಯೋ ದೇವ್ರೆ, ಹಂಗಾರೆ ನಾನು ನಡ್ಕೊಂಡಿದ್ದಕ್ಕೆಲ್ಲ ನೀವು ಹಿಂಗ್ ಬಣ್ಣ ಕಟ್ಕೊಂಡಿರನ? ಹಂಗಾರೆ ನಿಮ್ಮ ಮನಸ್ನಾಗ ಇವ್ರನ್ನ ಇಟ್ಕೊಂಡು ನೀವು ನನ್ನ ಮದ್ವೆ ವಿಚಾರ ಮಾತಾಡಿದ್ರನ? ಹೌದ್ ಮತ್ತೆ ನನ್ನ ಮನಸ್ನಾಗ ಯಾಕೆ ಇಟ್ಕೊಳ್ಳೋದು? ಇದ್ದಿದ್ದ ಕರೆ ಐತಿ. ಈಗ ನಿನ್ನ ನಡಕ್ಕೆ ಏನಾತ ಗೊತ್ತಿಲ್ಲ, ಇದಕ್ಕಿದ್ದಂಗೆ ಇಲ್ಲ ಅನ್ನಕತ್ತಿ. ಅದಕ್ಕೆಮ್ಮ ನಿಮ್ಮನ್ನ ಕಂಡ್ರೆ ಮೊದ್ಲಿಂದ ನನಗೆ ಆಗ ಬರಲ್ಲ. ನೀವು ನನಗೆ ಅನ್ಯಾಯ ಮಾಡ್ಕೊಂತಾನೆ ಬರಾಕತ್ತೀರಿ. ನಾದ್ನ ಪ್ರೀತಿ ಸ್ವಲ್ಪ ಐತಿ, ಹಿಂಗ್ ಸುಳ್ಳು ಹೇಳಿ ನನ್ನ ನಿಮ್ಮ ತವ್ರ ಮನೆಗೆ ಕಟ್ಟಬೇಕಂತ ನಿಮ್ಮ ಉದ್ದೇಶ ಅಲ್ಲ? ನನಗೆ ಇಷ್ಟ ಇಲ್ಲ. ನಿಮ್ಮ ಅಣ್ಣನ ನೋಡಿದ್ರೆ ನಂಗೆ ಇಷ್ಟ ಆಗಲ್ಲ. ಅವ್ರ ವಯಸ್ಸೇನು ನನ್ನ ವಯಸ್ಸೇನು? ಏನವ ನೀನು ಹಿಂಗ್ ಮಾತಾಡ್ತಿ? ಏನಾಗಿತ್ತು ನನ್ನ ಮಗನ ವಯಸ್ಸಿಗೆ? ನಿನಗಿಂತ 7 ವರ್ಷ ದೊಡ್ಡವ. ಹೌದಲ್ಲ, ಮತ್ತೆ ಗಂಡು ಹೆಣ್ಣಿಗೆ ಅಷ್ಟು ಇರ್ತೈತಿ. ಏನ್ ದೊಡ್ಡ ಜಾಸ್ತಿ ಆತನ? 7-8 ವರ್ಷ ಇದೇನು ಜಾಸ್ತಿ ಅಲ್ಲವಾ? ಇಷ್ಟಕ್ಕೂ ನಾವಾಗೆ ನಿಮ್ಮ ಮನೆ ಮಠ ಬಂದಿದ್ದಿಲ್ಲ. ನನ್ನ ಮಗಳ ಫೋನ್ ಹಚ್ಚಿ ಮದುವೆಗೆ ಎಲ್ಲಾರು ಒಪ್ಕೊಂಡಾರ, ಬರ್ರಿ ಕನ್ನೆ ನೋಡಕಂದಿದ್ದಕ್ಕೆ ಬಂದಿದ್ದು. ಏನ ನೀ ಸುಮ್ಮನೆ ಈ ರೀತಿ ಎಲ್ಲ ಮಾತಾಡೋದು ತಪ್ಪಕತಿ. ನಿಮ್ಮ ಮಗಳಂತರೂ ಏನೂ ದಿಕ್ಕಿಲ್ಲ, ನಮ್ಮ ಮನೆಗೆ ಬಂದ್ಲು. ನನಗೇನು ಕಡಿಮೆ ಆಗೈತ್ರಿ ನಿಮ್ಮ ಮನೆಗೆ ಬರಾಕ? ನಿಮ್ಮ ಮಗನ್ ಮಾಡ್ಕೊಂಡು ಅದು ನನಗಿಷ್ಟನೇ ಇಲ್ಲ. ನಿಮ್ಮ ಮಗನ್ ಮಾಡ್ಕೊಳಕ ನಾನು ಇಷ್ಟಪಟ್ಟಿದ್ದೆ ಬೇರೆಯವ್ರನ್ನ. ನೋಡ್ವಾ ಬಾಯ್ ಬಾ ಊಟ ಬಿಟ್ಟ ಬಿಡಾಕತ್ತಿ. ಅಲ್ಲ ನಮ್ಮ ತಂಗಿ ನಿಮ್ಮನ್ನ ಇಷ್ಟಪಡತ್ತಾಳ ಅಂತ ನಿಮ್ಗೆ ಯಾಕೆ ಅನಿಸ್ತು? ಹಂಗೆ ಕೇಳಣ್ಣ. ಆಕಿ ನಾನು ನೋಡಿ ನಗ್ತಿದ್ಲು, ನನಗೆ ಚಂದಾಗೆ ಮಾತಾಡ್ಸಾಳ್ರಿ. ನಾನು ಒಂದ್ಸಲ ತಮಾಷೆ ಮಾಡಿದೆ, ಆಕಿಗೆ ಮದುವೆ ಮಾಡ್ಕೋತೇನ ನನ್ನ ಅಂತೇಳಿ ಹ್ಞೂ ಅಂದಾಳ. ಇದಕ್ಕೇನು ಹೇಳ್ತಿ? ಅಣ್ಣ ಅದು ತಮಾಷೆ ಮಾಡಿದೆ. ಮದುವೆಯಾಗ ಎಲ್ಲರೂ ತಮಾಷೆ ಮಾಡತ್ತಿದ್ರ, ಇವ್ರು ನನ್ನ ಮದುವೆ ಮಾಡ್ಕೋತೀನಿ ಅಂದ್ರಲ್ಲ, ಮಾಡ್ಕೋತೀನಿ ತಗೋ ಪಾಪ, ನೀ ಸುರ್ಸುಂದ್ರ ಹಂಗಲ್ಲ ಅಂತಂದೆ ನಾನು. ಮಾಡ್ಕೋತೀನಿ ತಗೋ ಅಂದೆ ನಾನು. ನೋಡಿ ಇವರೆಲ್ಲ ಇಂಥದ್ದು ಇಟ್ಕೊಂಡು ನಾ ತಪ್ಪು ತಿಳ್ಕೊಂಡಿದ್ರಾಗ ಏನು ತಪ್ಪೈತಿ? ನಾ ಕರೆಕ್ಟಾಗೆ ಕೇಳಿದ್ದಕ್ಕೆ ನಾವತ್ತು ಮದುವೆ ಮಾಡ್ಕೋತೀಯ ಅಂತೇಳಿ ಹ್ಞೂ ಅಂದ್ಲು. ಅದು ಅಲ್ಲದೆ ನನ್ನ ನೋಡಿ ನಗ್ತಿದ್ಲು, ಚಂದಾಗೆ ಮಾತಾಡ್ತಿದ್ಲು. ಒಳಗೆ ಹುಡುಗಿಗೆ ನನ್ನ ಬಗ್ಗೆ ಇಷ್ಟು ಸಿಟ್ಟು ಐತೆ ಅಂತ ನನಗೇನು ಗೊತ್ತು? ಆಮೇಲೆ ಈ ಸಿಟ್ಟು ಮಾಡಿದ್ರೆ ನನಗೇನು ಗೊತ್ತಾಗಬೇಕು? ನನಗೆ ಇಷ್ಟ ಆಗಿದ್ಲು, ಅದಕ್ಕೆ ನಾವು ಒಂದೇ ತಪ್ಪು ನಿಂದಿಟ್ಕೊಂಡು ಒಬ್ಬ ಗಣಮಗ ನೋಡಿ ಹಲ್ಕಿಸ್ತ್ರ ಅವ್ ಏನು ತಿಳ್ಕೊಬೇಕು ಮತ್ತೆ? ನಿನಗೂ ಅವ್ನ ಇಷ್ಟ ಅದನಂತ ತಿಳ್ಕೊಂಡಾರ ಅವ್ರು.
ಏನ್ಲಾ ಇದು, ನೀ ನೋಡಿದ್ರೆ ಕನ್ನೆ ನೋಡಕ್ಕಂತ ಕರ್ಕೊಂಬಂದಿ, ಇಲ್ಲಿ ನೋಡಿದ್ರೆ ಏನೇನು ಆಗಕತ್ತಲ್ಲ. ಅಣ್ಣ ಆಯ್ತಪ್ಪ, ತಪ್ಪ ತಂದೆ. ನನಗೆ ಇವ್ನು ಕಂಡ್ರೆ ಇಷ್ಟ ಇಲ್ಲ. ನಾನು ಚಂದ್ರನ್ ಪ್ರೀತಿ ಮಾಡತ್ತೀನಿ. ಅವರು ಇವತ್ತು ಕನ್ನೆ ನೋಡಕ್ ಬರ್ತಾರ ಅಂತ ತಿಳ್ಕೊಂಡೆ ನಾ ತಯಾರಾಗಿದ್ದೆ. ನನಗೆ ಇವ್ರು ಬರ್ತಾರ ಅಂತ ಗೊತ್ತಿದ್ರೆ ನಾ ತಯಾರಾಗೋದಿರ್ಲಿ, ನಾನು ಮನೆಗೂ ಇರ್ತಿದ್ದಿಲ್ಲ, ಎಲ್ಲರೂ ಹೋಗಿ ಕುಂತಿರ್ತಿದ್ದೆ ಸುಮ್ಮನೆ. ಅದಕ್ಕಣ್ಣ ನಿನ್ ಕೈ ಮುಗಿತೀನಿ, ನನಗೆ ಇವ್ರು ಬೇಡ. ನಂಗೆ ಚಂದ್ರ ಜೊತೆಗೆ ಮದುವೆ ಮಾಡೋಣ. ಚಂದ್ರು ಜೊತೆಗೆ? ಚಂದ್ರ ಜೊತೆಗೆ ನಾ ಸತ್ರು ನಿನ್ ಮದುವೆ ಮಾಡಲ್ಲ. ಯಾಕವ? ಯಾಕಂದ್ರೆ ಅದು ಏನಿಲ್ಲ, ನಮ್ಮನೆಗೆ ಬೆಳೆದ ಹುಡುಗ ಅವ್ನ ಜೊತೆಗೆ ನಿನ್ ಮದುವೆ ಮಾಡಿದ್ರ ನೋಡಿದ್ರೆ ಏನ್ ಅನ್ನಕ್ಕಿಲ್ಲ. ಅದಕ್ಕೆ ಯಾರು ಏನಂತಾರವ? ನಾನು ಅವ್ನ ಇಷ್ಟಪಟ್ಟಿನವ, ಮದುವೆ ಮಾಡ್ಕೊಂತೀನಿ. ನೋಡು, ಬೇಡ ಅಂತ ಹೇಳ್ತಾ ಇದೀನಿ. ನೀನು ಮನುಷ್ಯ ಇದ್ರೆ ತಿಳ್ಕೊ. ನಿನಗೆ ಈ ಶಾಂತವ್ನ ಅಣ್ಣನ ಇಷ್ಟ, ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ಲ, ಬೇಡ. ನಾವ ಒಂದು ಚಲೋ ಹುಡುಗನ ಹುಡುಕ್ತೇವೆ, ಮದುವೆ ಮಾಡ್ಕೊ. ಏನ ಬೇರೆ ಹುಡುಗ ನಿನಗೆ ಇಷ್ಟ ಆಗುವಂತ ಹುಡುಗನ ಹುಡುಕ್ತೇವೆ. ಆದ್ರೆ ಚಂದ್ರ ಜೊತೆಗೆ ನಾ ಮದುವೆ ಮಾಡಂಗಿಲ್ಲ ನಿಂದು. ಯಾಕವ ಅದನ್ನೇ ಕೇಳ್ತಾ ಇರೋದು? ಅಲ್ಲ ಶಕುಂತ್ಲಾ, ನಿನ್ನ ಮಗಳಿಗೆ ನನ್ನ ಮಗ ಇಷ್ಟ ಅಂದ್ರೆ ಹೋಗ್ಲಿ ಬಿಡು, ಮದುವೆ ಮಾಡಿದ್ರಾತ. ಇಲ್ಲ ವೈಭವಿ, ನಿಂಗೆ ಅದು ಗೊತ್ತಾಗಲ್ಲ. ಅದು ಬೇಡ, ಸರಿ ಹೋಗಲ್ಲ ಅದೆಲ್ಲ. ಅವ್ರಿಗೇನೋ ತಿಳಿಲಾರ್ದ ಮಾತಾಡ್ತಾವ ಅಂತೇಳಿ ನಾವು ಹಂಗೆ ಮಾಡಕತ್ತೇನ? ಬೇಡ ಬೇಡ. ಯಾಕಂದ್ರೆ ಯಾಕೂ ಇಲ್ಲ, ಬೇರೆ ಏನು ಕಾರಣ ಇಲ್ಲ. ನನಗೆ ಯಾಕೆ ಬೇಡ ಅನ್ಸಕತ್ತೈತೆ ಅಷ್ಟೇ. ಅವ ನಡಿಯವ ಹೋಗುನ್. ಚಂದ್ರು ಚಂದ್ರು ತಡಿ. ಅವ್ವ ಯಾಕವ ಹಿಂಗ್ ಮಾಡ್ತಿ? ನಂಗೆ ಇಷ್ಟ ಇಲ್ಲವ. ನಾನು ಚಂದ್ರ ಜೊತೆಗೆ ನಿನ್ನ ಮದ್ವಿ ಮಾಡಂಗಿಲ್ಲ ಅಂದ್ರೆ ಮಾಡಂಗಿಲ್ಲ ಅಷ್ಟೇ. ಅಣ್ಣ ನೋಡೋಣ, ನೀನಾರ ಹೇಳಣ್ಣ, ಇದು ಹೆಂಗಿದು ಮದ್ವಿ ಮಾಡಂಗಿಲ್ಲ ಅಂತ? ಯಾಕೆ ಏನಾಗೈತಿ? ಅವ್ ಮನೆಗೆ ಬರ್ತಾನ ಹೋಗ್ತಾನ, ಎಲ್ಲ ನೆಟ್ಟಿಗೆ ಐತಲ್ಲ, ಯಾಕೆ ಮದ್ವಿ ಮಾಡಲ್ಲ ಅಂತಾಳವ್ವ? ಶಾಂತ, ನಾನು ಬರ್ತೇನೆ. ಅಲ್ಲವಾ ಶಾಂತವ, ಈಕಿ ಮನಸ್ನಾಗ ಏನೈತಿ ಕೇಳ್ಕೊಂಡು ನಿಜ ನಿಧಾನ ತಿಳ್ಕೊಂಡಲ್ಲ ನಮಗೆ ಹೇಳ್ಬೇಕು ನೀನು. ಊರಾಗ ನಾವು ಅಂದ್ ಬಂದ್ಬಿಟ್ವಿ, ಈಗ ಅಲ್ಲಿ ಹೊರಳೋಗಿದ್ದು ಏನು ಹೇಳ್ಬೇಕ ಏನಾತಾಗ. ನಾವೀಗ ಹುಡುಗಿ ಇಷ್ಟ ಇಲ್ಲ ಅಂದ್ರೆ ಈಕಿ ಬಗ್ಗೆನ ತಪ್ಪು ತಿಳ್ಕೊತಾರ, ಇಷ್ಟ ಆಯ್ತಂದ್ರೆ ಮದುವೆ ಯಾವಾಗ ಅಂತಾರ, ಅಥವಾ ಹೊಂದಾಣಿಕೆ ಆಗ್ಲಿಲ್ಲ ಅಂದ್ರೆ ಯಾಕಂತ ಕೇಳ್ತಾರ. ಏನು ಹೇಳ್ಬೇಕು? ಛೇ, ಏನಾಗೈತಿ ನಿನಗ? ಮನಿಗೆ ಬರ್ತಾನ, ನಮ್ಮ ಜೊತೆಗೆ ಇರ್ತಿದ್ದ, ನಾಷ್ಟ ಮಾಡ್ತಿದ್ದ, ಹೋಗ್ತಿದ್ದ. ಅವ ಅಣ್ಣ ತಮ್ಮನ್ ಸರಿ ನೋಡೋದ್ ಬಿಟ್ಟು ಅವನ ಮ್ಯಾಗ ಮನಸ್ಸು ಮಾಡಿಯ ನೀನು? ಏನ್ವಾ ಇದೆಲ್ಲ ಸರಿ ಇಲ್ಲವಾ? ಬೇಡ, ಅವ್ರ ಕುಟುಂಬ ಸರಿ ಇಲ್ಲ. ಆ ಚಂದ್ರನ್ ಮದ್ವಿ ಮಾಡ್ಕೋಬೇಡ, ನನ್ನ ಮಾತು ಕೇಳು. ಅಪ್ಪ ನೀನು ಹಂಗ ಮಾತಾಡ್ತಿ, ನನಗೆ ಅವನಂದ್ರೆ ಇಷ್ಟ ಅಪ್ಪ. ನೋಡ್ವಾ, ಅವನಂದ್ರೆ ಇಷ್ಟ ಅಂದ್ರ ಅವ್ರ ಕುಟುಂಬನೂ ಹಂಗ ಇರ್ಬೇಕಲ್ಲ. ಏನ ನೋಡು, ಹೇಳೋದು ಅರ್ಥ ಮಾಡ್ಕೊ ಮಗಳ. ನಾವು ಬೇಡ ಅಂತ ಹೇಳ್ತಾ ಇದೇವ ಅಂದ್ಮೇಲೆ ಅದನ್ನ ಕೇಳು. ಸರಿ ಇಲ್ವಾ? ಸರಿ ಇಲ್ಲ. ನೀನ್ ಮಾಡ್ಕೊಂಡ್ರೆ ಸುಖವಾಗಿರಕ್ ಆಗಲ್ಲ, ನನ್ನ ಮಾತು ಕೇಳು. ಅದೇ ಏನಾಗೈತಿ? ಏನಾಗೈತಿ ಅಂದ್ರ ಅವ್ರ ವಂಶಕ್ಕೆ ಶಾಪ ಐತಿ. ಏನ ಹುಟ್ಟಿದ ಮಕ್ಕಳೆಲ್ಲ ಸಾಯ್ತಾ ಅದಾವ, ಅವ್ರ ವಂಶಕ್ಕೆ ಶಾಪ ಐತಿ. ಆಯ್ತು, ಮಕ್ಕಳದ ಆಮೇಲೆ ಜೊತೆಗೆ ಆ ಹುಡುಗ ಸಣ್ಣದಿರ್ತ ಪಿಡ್ಸ್ ಐತಿ, ಗೊತ್ತಾ? ಎಷ್ಟೋ ಸಲ ನಾವೇ ನೋಡೇವಿ, ದವಾಖಾನಿಗೂ ಸೇರ್ಸೇವಿ. ಈಗ ಮತ್ತದ ಬಂತಂದ್ರ ಮರುಕಳಿಸ್ತಂದ್ರೆ ಏನ್ ಮಾಡ್ತಿ? ಬೇಡ, ಜೀವಕ್ಕೂ ತೊಂದ್ರೆ ಆಕಾವ ಒಂದೊಂದ್ಸಲ ಅವು. ಅದು ಅಲ್ದ ಅವ್ರಪ್ಪ 2-3 ಮದುವೆ ಮಾಡ್ಕೊಂಡು ಕಾಯಿಲೆ ಹತ್ತಿ ಸತ್ ಹೋದ. ಚಿಚಿ, ಆ ಕಾಯಿಲೆ ಹೆಸರು ಹೇಳಕ್ಕೂ ಹೆಸರು ಬರ್ತೈತಿ. ಅಂತ ಕಾಯಿಲೆ ಹತ್ತಿ ಸತ್ ಹೋದ. 2-3 ಮದುವೆ ಮಾಡ್ಕೊಂಡಿದ್ದ. ಹೇಳಕ್ಕಾಗಲ್ಲ. ಮಗುಗೂ ಅದು ಬಂದಿದ್ರೆ, ಅಲ್ಲ ಬಂದಿತ್ತೋ ಬಿಟ್ಟತ್ತೆ ನಾವ್ ಅದನ್ನ ವಿಚಾರ್ಸಕ್ ಆಗಲ್ಲ ಬಿಡು. ಆದ್ರೆ ಬಂದಿದ್ರೆ ಏನ್ ಮಾಡ್ತಿ? ಬೇಡವಾ, ಬೇಡ ಅಂತ ಕೆಲಸ ಮಾತ್ರ ಮಾಡ್ಬೇಡ. ಏನು, ನೀನ್ ಆ ಮನಿಗೆ ಮದುವೆ ಮಾಡ್ಕೊಡೋದು ಒಂದ, ಹಾಳಬಾವಿಗೆ ದೂಡೋದು ಒಂದೇ ಆಕತಿ. ಅವ್ರವು ಏನು ಅಷ್ಟೇನು ಇದು ಇಲ್ಲ. ಒಮ್ಮೆ ಬುದ್ಧಿ ಸರಿ ಇರ್ತೈತಿ, ಒಮ್ಮೆ ಸರಿ ಇರಂಗಿಲ್ಲ ಅವ್ರವನು. ಯಾಕಂದ್ರೆ ಅವ್ರಪ್ಪ ತಲಿ ಹೊಡೆದಾನ, ಒಮ್ಮೆ ಮಾನಸಿಕದಂಗಾಗಿ 3 ದಿನ ದವಾಖಾನೆಗಿದ್ದು ಬಂದಿದ್ಲಕ್ಕಿ. ಅವ್ರ ಮನಿ ವಾತಾವರಣ ಸರಿ ಇಲ್ಲ ಮಗಳ. ಬೇಡ, ಅವ್ರ ಮನಿನ ಮದ್ವಿ ಮಾಡ್ಕೋಬೇಡ ಅವ್ರ ಮಗನ್ನ. ಈಗೇನ ಹೈರಾಗದಾನ, ನಿನ್ ಕಂಡು ಇಷ್ಟಪಟ್ಟು ಮದ್ವಿ ಮಾಡ್ಕೋಬಹುದು. ಅಪ್ಪನ ಬುದ್ಧಿ ಮಗಗ ಬರ್ಲಾರ್ದಂಗಿರ್ತೈತೆ. ನಾಳೆ ಅವ್ನು ಇನ್ನ ಬೇಕಿನ್ ಮಾಡ್ಕೊಳಕತ್ನಂದ್ರೆ ಏನ್ ಮಾಡ್ತಿ? ಅಲ್ಲ ರೀ, ನಿನ್ನೆ ಮತ್ತೆ ಈ ಹುಡುಗ ಒಂದ್ ಯಾವ್ದಾರ ವರ ಇದ್ರ ಕನ್ನೆ ಇದ್ರ ನೋಡಂತ ನನಗೆ ಹೇಳಿದ್ರಲ್ರಿ ನೀವು. ಶಾಂತ, ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಈ ವಿಚಾರ, ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಶಾಂತ. ಏನ ಇಷ್ಟೆಲ್ಲ ಆಗೈತಿ ಅಂತ ನಂಗೆ ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ. ನನಗೆ ಅವ್ನ ದೋಸ್ತಿ ಒಂದ ಗೊತ್ತು, ಅವಂಗೂ ಇಂಥ ಕಾಯಿಲೆ ಐತಿ ಅನ್ನೋದು ನನಗೆ ನಿಜವಾಗ್ಲೂ ನನಗೆ ಗೊತ್ತಾಗಿಲ್ಲ. ಹ್ಞೂನ್ಪ, ಅವ್ರ ಅಪ್ಪಂದಂತರು ಬಿಡು, ಬಟ ಬೈಲಾಗ್ಲಿಲ್ಲ. ಆದ್ರೆ ನಾವು ಅವ್ರು ಒಂದ ಮನೆಯವ್ರ ಜೊತೆ ನಡ್ಕೊಂಡಿದ್ದಕ್ಕೆ ನಮಗೆಲ್ಲ ಗೊತ್ತಾಯ್ತು. ಅದಾದ್ಮೇಲೆ ಒಂಥರ ಮನುಷ್ಯ ಹೆದರಿಕೆ ಅನ್ನೋದು ಇರ್ತದೆ ನೋಡು. ಯಾಕೆ ಯಾರಿಗೆ ಬೇಕು ಸಾಂಕ್ರಾಮಿಕ ಕಾಯಿಲೆ ಎಲ್ಲಿ ಬರ್ತದೆ ಅನ್ನೋಂಗೆ ಆಗ್ಬಿಡ್ತದ. ಅದಾದ್ಮೇಲೆ ಈ ಹುಡುಗ ಮೇಲೆ 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 ಪಿಡ್ಸ್. ಈ ಹುಡುಗ ಸಣ್ಣಂದಿರ್ತ ಭಾಳ ರೋಗಿಷ್ಟ ಇದ್ದಂಗಿತ್ತಪ್ಪ. ಹುಡುಗ ಬರೀ ದವಾಖಾನ್ಯಾಗ ಕಾಲ ಕಳೆದತಿ.